BA ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಶುಭೋದಯ. ವಿದ್ಯಾರ್ಥಿಗಳೇ, ನಾನು ಹಿಂದಿನ ಅವಧಿಯಲ್ಲಿ ಚಂಪೂ ಸಾಹಿತ್ಯ ಪ್ರಕಾರವನ್ನು ಕುರಿತು ಹೇಳ್ತಾ ಇದ್ದೆ. ಹೇಳುವಂಥ ಸಂದರ್ಭದಲ್ಲಿ ಚಂಪೂ ಸಾಹಿತ್ಯ ಅಂದರೆ ಏನು, ಅದು ಹೇಗೆ ಉಗಮ ಆಯಿತು, ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಉಗಮ ಆಯಿತು, ಯಾವ ಪದದಿಂದ ಅದು ನಿಷ್ಪತ್ತಿಯಾಗಿದೆ, ಹೌದಾ, ಹಾಗೆ ಅದರ ಉಗಮ ಮತ್ತು ಬೆಳವಣಿಗೆಯನ್ನು ಕುರಿತು ಏನು ಮಾಡಿದ್ದೆ ಅಂದರೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ. ನಾವು ಇವತ್ತಿನ ಈ ತರಗತಿಯಲ್ಲಿ ಏನು ಅಂತಂದ್ರೆ ಚಂಪುವಿನ ಲಕ್ಷಣಗಳು ಅಥವಾ ಸ್ವರೂಪ ಅಂತ ಹೇಳ್ತೀವಿ. ಚಂಪುವಿನ ಲಕ್ಷಣಗಳನ್ನು ನಾವೇನು ಅಂದರೆ ಇವತ್ತಿನ ಅವಧಿಯಲ್ಲಿ ನೋಡೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಏನು ಅಂತಂದರೆ ಚಂಪು ಅನ್ನುವಂಥದ್ದು ಕನ್ನಡ ಸಾಹಿತ್ಯದಲ್ಲೇ ಏನು ಅಂತಂದ್ರೆ ಒಂದು ವಿಶಿಷ್ಟ ಸಾಹಿತ್ಯ ರೂಪ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ಹೌದಾ. ಆದ್ದರಿಂದ ಈ ಚಂಪು ಸಾಹಿತ್ಯ ತನ್ನದೇ ಆದಂಥ ಒಂದಿಷ್ಟು ವಿಶೇಷ ಲಕ್ಷಣಗಳನ್ನು ಏನು ಅಂದರೆ ಹೊಂದಿದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಹಾಗಾದರೆ ಆ ಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವೇನು ಮಾಡೋಣ ಅಂತಂದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಲಕ್ಷಣ ಏನು ಅಂದ್ರೆ ಚಂಪು ಸಾಹಿತ್ಯ ರೂಪ ಏನು ಅಂತಂದರೆ ಗದ್ಯ ಪದ್ಯ ಮಿಶ್ರಿತವಾದಂಥ ದೀರ್ಘಕಾವ್ಯ ಅಂತ. ಈಗಾಗಲೇ ನಾನು ಹೇಳ್ತಾ ಇರ್ಬೇಕಾದ್ರೆ ವ್ಯಾಖ್ಯಾನ ಹೇಳಿದ್ದೆ. ಚಂಪು ಅಂದರೆ ಏನು ಅಂತ. ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂಥ ಒಂದು ಕಾವ್ಯ ಭಾಗ ಅಂತ ಹೇಳ್ತೀವಿ. ಎಂಥ ಕಾವ್ಯ ಭಾಗ ಅಂದರೆ ದೀರ್ಘವಾದ ಕಾವ್ಯ ಭಾಗ. ಯಾಕಂದರೆ ನೀವು ಅವಶ್ಯಕ ಕನ್ನಡ ಪಠ್ಯಪುಸ್ತಕದಲ್ಲಿ ಪಂಪ ರನ್ನರ ಕೃತಿಗಳನ್ನು ನಿಮಗೆ ಅಭ್ಯಾಸಕ್ಕೆ ಇಟ್ಟಾಗ ಆ ಕಾವ್ಯ ಭಾಗವನ್ನು ನೋಡ್ತೀರಿ ನೀವು. ಬಹಳಷ್ಟು ಏನು ಅಂದರೆ ದೀರ್ಘವಾದಂಥ ಕಾವ್ಯಗಳೇನು ಇರ್ತಾವ ಅಂತ. ಅದಕ್ಕೆ ಗದ್ಯ ಪದ್ಯ ಮಿಶ್ರಿತವಾದಂಥ ದೀರ್ಘಕಾವ್ಯ ಯಾವುದು ಅಂದರೆ ಚಂಪು ಅಂತ. ಇದು ಪ್ರಮುಖವಾಗಿ ಚಂಪುವಿನ ಮೊದಲನೇ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಚಂಪು ಸಾಹಿತ್ಯದಲ್ಲಿ ಅಥವಾ ಚಂಪು ಕಾವ್ಯಗಳಲ್ಲೇನು ಅಂತಂದರೆ ಗದ್ಯಕ್ಕಿಂತ ಪದ್ಯ ಭಾಗ ಹೆಚ್ಚಾಗಿರ್ತದೆ. ನಾನು ಹಿಂದಿನ ಅವಧಿಯಲ್ಲೇ ನಿಮ್ಗೆ ಹೇಳಿದ್ದೆ ಏನು ಅಂತಂದರೆ ಎರಡನ್ನೂ ಹದವರಿತು ಏನು ಮಾಡ್ತಾ ಇದ್ದ ಅಂದರೆ ಕವಿ ಇಲ್ಲಿ ವರ್ಣಿಸ್ತಾ ಇದ್ದ ಅಂತ. ಕವಿ ಒಂದು ತನ್ನ ಕಾವ್ಯದಲ್ಲಿ ಚಂಪುವನ್ನು ಹೇಗೆ ಬೆಳೆಸ್ತಾ ಇದ್ದ ಅಂತಂದರೆ ಹಿತಮಿತವಾಗಿ, ಅಂದರೆ ಪದ್ಯ ಭಾಗವನ್ನು ಹೆಚ್ಚಾಗಿ ಬಳಸಿ ಗದ್ಯ ಭಾಗವನ್ನು ಏನು ಮಾಡ್ತಾಯಿದ್ರು ಅಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡ್ತಾಯಿದ್ರು ಅಂದರೆ ಬಳಸ್ತಾಯಿದ್ರು ಅಂತ. ಹೀಗಾಗಿ ಗದ್ಯಕ್ಕಿಂತ ಏನು ಅಂದರೆ ಪದ್ಯ ಭಾಗವನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಹಾಗೆ ಚಂಪುವಿನ ಮೂರನೇ ಲಕ್ಷಣ ಏನು ಅಂತಂದರೆ ಚಂಪು ಸಾಹಿತ್ಯವನ್ನು ಬರೀತಿರ್ಬೇಕಾದ್ರೆ ಅಥವಾ ಚಂಪು ಕಾವ್ಯವನ್ನು ರಚನೆ ಮಾಡ್ತಾ ಇರಬೇಕಾದ್ರೆ ತ್ರಿಪದಿ, ರಗಳೆ, ಅನೇಕ ಪದ್ಯ ಜಾತಿಗಳ ಬಳಕೆ ಆಗ್ತಾ ಇತ್ತು. ನಾವು ಅನೇಕ ಕಾವ್ಯಗಳಲ್ಲಿ, ಚಂಪು ಕಾವ್ಯಗಳಲ್ಲಿ ಅಥವಾ ಆದಿಪುರಾಣದಲ್ಲಿ ಸಹ ನಾವೇನು ಅಂತಂದರೆ ಇವುಗಳ ಬಳಕೆ ಆಗಿರುವಂಥದ್ದು ನೋಡ್ತೀವಿ. ತ್ರಿಪದಿ ಆಗಿರಲಿ ಅಥವಾ ಕಂದ ಪದ್ಯ ಆಗಿರಲಿ, ಇವು ಛಂದೋ ರೂಪಗಳು, ಹೌದಾ, ಇವುಗಳನ್ನು ನಾವು ಬಳಕೆ ಆಗುವಂಥದ್ದನ್ನು ನೋಡ್ತೀವಿ. ಅದೇ ಥರನಾಗಿ ಖ್ಯಾತ ಕರ್ನಾಟಕ ವೃತ್ತಗಳು, ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮತ್ತೆ ಭವಿಕ್ರೀಡಿತ ವೃತ್ತ, ಹೀಗೆ ಏನು ಅಂತಂದ್ರೆ ಅನೇಕ ಛಂದೋ ರೂಪಗಳನ್ನು ಬಳಕೆ ಮಾಡ್ತಿರುವಂಥದ್ದನ್ನು ನಾವು ಚಂಪು ಕಾವ್ಯಗಳಲ್ಲಿ ನೋಡ್ತೀವಿ. ಅಂದರೆ ಕಂದ ಪದ್ಯ ಅಂದರೆ ಸುಮಾರು 4 ಸಾಲಿನ ಪದ್ಯ, ಹೌದಾ, ತ್ರಿಪದಿ ಅಂದರೆ 3 ಸಾಲಿನ ಪದ್ಯ. ಹಾಗೆ ಅನೇಕ ಛಂದೋ ರೂಪಗಳನ್ನು ಏನು ಮಾಡ್ತಾಯಿದ್ರು ಅಂದ್ರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬಳಕೆಯನ್ನು ಮಾಡ್ತಾಯಿದ್ರು ಅಂತ. ಮುಂದುವರೆದು ನಾಲ್ಕನೇ ಲಕ್ಷಣ ಏನು ಅಂತಂದರೆ ಚಂಪುವಿಂದು ಸಾಧಾರಣ ವಿಷಯಗಳ ನಿರೂಪಣೆಗಾಗಿ ಗದ್ಯದ ಬಳಕೆ. ನಾನು ಆಗಲೇ ಹೇಳಿದ ಹಾಗೆ ಪದ್ಯವನ್ನು ಹೆಚ್ಚಾಗಿ ಬಳಸ್ತಾ ಇದ್ದರು, ಗದ್ಯವನ್ನು ಅನುಕೂಲಕ್ಕೋಸ್ಕರ ಸಂದರ್ಭಕ್ಕೆ ಅನುಗುಣವಾಗಿ ಬಳಸ್ತಾ ಇದ್ರು ಅಂತ. ಹಾಗಾದರೆ ಯಾವ ಸಂದರ್ಭದಲ್ಲಿ ಗದ್ಯ ಭಾಗವನ್ನು ಬಳಸ್ತಾ ಇದ್ರು ಅಂತಂದ್ರೆ ಸಾಧಾರಣ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಗದ್ಯವನ್ನು ಬಳಸ್ತಾ ಇದ್ರು. ಅದ್ರ ಜೊತೆಗೆ ಸಾಧಾರಣ ವಿಷಯವನ್ನು ಅಷ್ಟೇ ಪ್ರಸ್ತಾಪ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಅಂತಂತಂದರೆ ನಮಗೆ ಎಲ್ಲೂ ಬೇಜಾರಾಗಬಾರ್ದು. ಬರೀ ಪದ್ಯವನ್ನೇ ಓದ್ತಾ ಇದ್ವಿ ಅಂತಂದ್ರೆ ಅದೆಲ್ಲೂ ಬೇಜಾರಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ, ಅದು ಎಲ್ಲೂ ನಮಗೆ ಬೇಸರವನ್ನು ಉಂಟು ಮಾಡಬಾರ್ದು ಅಂತ ಕವಿಗಳು ಪದ್ಯಗಳ ಜೊತೆಗೇ ಏನು ಮಾಡ್ತಾಯಿದ್ರು ಅಂದ್ರೆ ಗದ್ಯ ಭಾಗವನ್ನು ಸಹ ಏನು ಮಾಡ್ತಾಯಿದ್ರು ಅಂದ್ರೆ ಬಳಸ್ತಾ ಇದ್ರು ಅಂತ. ಇನ್ನು ಮುಂದೆ ಚಂಪು ಕಾವ್ಯಗಳು
ವರ್ಣನೆಗಳನ್ನು ಹೊಂದಿರುತ್ತವೆ. ಕನ್ನಡ ಸಾಹಿತ್ಯದಲ್ಲಿ ಚಂಪು ಸಂದರ್ಭದಲ್ಲಿ ಏನು ಅಂದರೆ ಕವಿಗಳು ವರ್ಣನೆಗಳನ್ನು ಮಾಡ್ತಾಯಿದ್ರು ಕಾವ್ಯಗಳಲ್ಲಿ. ಹೇಗೆ ವರ್ಣನೆಗಳನ್ನು ಮಾಡ್ತಾಯಿದ್ರು ಅಂದರೆ ನಾವು ಸಾಹಿತ್ಯವನ್ನು ಓದ್ತಾ ಇರ್ಬೇಕಾದ್ರೆ ಗೊತ್ತಾಗ್ತದೆ ಸುಮಾರು 18 ಬಗೆಯ ವರ್ಣನೆಗಳಿದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ. ಅದನ್ನು ಚಂಪು ಸಾಹಿತ್ಯ ರೂಪದಲ್ಲೂ ಅಳವಡಿಸ್ತಾಯಿದ್ರು, ಚಂಪು ಕಾವ್ಯಗಳಲ್ಲೂ ಅಳವಡಿಸ್ತಾಯಿದ್ರು. ಹೇಗೆ ಅಂತಂದಾಗ ಸುಮಾರು 18 ವರ್ಣನೆಗಳು ಅಂತಂದಾಗ ಯಾವುದೋ ಒಂದು ರಾಜ್ಯದ ಅಥವಾ ಯಾವುದೋ ಒಂದು ರಾಜನ ಸಾಹಿತ್ಯವನ್ನು ಬರಿತಿರ್ಬೇಕಾದ್ರೆ ಅಥವಾ ಯಾವುದೋ ಒಂದು ಕಾವ್ಯವನ್ನು ರಚನೆ ಮಾಡ್ತಾ ಇರಬೇಕಾದ್ರೆ ಆ ರಾಜ್ಯದ ಸುತ್ತಮುತ್ತಲಿರುವಂಥ ನದಿನ ವರ್ಣನೆ ಮಾಡ್ತಾಯಿದ್ರು, ಆ ಸುತ್ತಲಿರುವಂಥ ಸರೋವರ ಅದನ್ನು ವರ್ಣನೆ ಮಾಡ್ತಾಯಿದ್ರು, ಕಾಡನ್ನು ವರ್ಣನೆ ಮಾಡ್ತಾಯಿದ್ರು, ರಾಜನನ್ನು ವರ್ಣನೆ ಮಾಡ್ತಾಯಿದ್ರು, ರಾಜನ ರಾಜ್ಯವನ್ನು ವರ್ಣನೆ ಮಾಡ್ತಾಯಿದ್ರು. ಹೀಗೆ ಅನೇಕ ವಿಷಯಗಳು ಸುಮಾರು 18 ವರ್ಣನೆಗಳು ಅಂತ ನಾನು ಹೇಳಿದ್ನಲ್ಲ, ಹೀಗೆ 18 ವರ್ಣನೆಗಳು ಏನಾಗ್ತಾವ ಅಂದರೆ ಚಂಪು ಕಾವ್ಯಗಳಲ್ಲಿ ಬರ್ತಾ ಹೋಗ್ತವೆ. ಹೀಗಾಗಿ 18 ವರ್ಣನೆಗಳನ್ನು ಮಾಡ್ತಾಯಿದ್ರು ಅಂತ. ತದನಂತರ ಬರುವಂಥದ್ದು ಚಂಪು ಕಾವ್ಯಗಳಲ್ಲಿ ಕಥಾವಸ್ತು ಏನಿರ್ತಾ ಇತ್ತು ಅಂದರೆ ಮಹಾಕಾವ್ಯಗಳನ್ನು ಏನು ಅಂದರೆ ಕಥಾವಸ್ತುವನ್ನಾಗಿ ಬಳಕೆ ಮಾಡ್ತಾಯಿದ್ರು ಅಂತ. ಇದಕ್ಕೆ ನಾವು ಉದಾಹರಣೆಯನ್ನು ಕೊಡಬೇಕು ಅಂತಂತಂದರೆ ಮಹಾಭಾರತ ಮತ್ತು ರಾಮಾಯಣ ಕಾವ್ಯಗಳನ್ನು ತಮ್ಮ ಚಂಪು ಕಾವ್ಯಗಳಲ್ಲಿ ಬಳಸ್ತಾಯಿದ್ರು ಅಂತ. ನಾವು ಉದಾಹರಣೆ ತಗೋಬೇಕು ಅಂದರೆ ನಾನು ಭಾಳ ಸತಿ ಹೇಳಿದ್ದೀನಿ, ವಿಕ್ರಮಾರ್ಜುನ ವಿಜಯ ಪಂಪ ರಚನೆ ಮಾಡಿದಂಥ ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡಬೇಕಾದ್ರೆ ಪಂಪ ವೇದವ್ಯಾಸರು ಬರೆದಂಥ ಮಹಾಭಾರತವನ್ನು ಆಕರ ಗ್ರಂಥವನ್ನಾಗಿ ಬರೀತಾನೆ. ನಮ್ಮ ದೇಶದಲ್ಲಿ 2 ಮಹಾನ್ ಕಾವ್ಯಗಳು ಅಂದಾಗ ಒಂದು ಮಹಾಭಾರತ ಮತ್ತೊಂದು ರಾಮಾಯಣ ಅಂತ ಹೇಳ್ತೀವಿ. ಹೀಗಾಗಿ ಪಂಪ ತನ್ನ ಕಾವ್ಯ ರಚನೆ ಮಾಡ್ತಾ ಇರಬೇಕಾದ್ರೆ ವೇದವ್ಯಾಸರ ಮಹಾಭಾರತವನ್ನು ಏನು ಮಾಡ್ತಾನ ಅಂತಂದ್ರೆ ಇಲ್ಲಿ ಆಕರ ಗ್ರಂಥವನ್ನಾಗಿ ತಗೋತಾನ ಅಂತ. ತದನಂತರ ನಾವು ಇನ್ನೊಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ ರನ್ನ. ಹೌದಾ, ರನ್ನನ ಸಂದರ್ಭದಲ್ಲೂ ಸಹ ಏನು ಅಂತಂದರೆ ರನ್ನ ಸಾಹಸ ಭೀಮ ವಿಜಯವನ್ನು ಬರಿತಾನೆ. ಸಾಹಸ ಭೀಮ ವಿಜಯವನ್ನು ಬರಿತಾ ಇರಬೇಕಾದ್ರೆ ಆತನೂ ಸಹ ಮಹಾಭಾರತದ 13ನೇ ಆಶ್ವಾಸವನ್ನು, ಹೌದಾ, 13ನೇ ಆಶ್ವಾಸವನ್ನು ಏನು ಅನ್ನ ತನ್ನ ಗದಾಯುದ್ಧದಲ್ಲಿ ಆಕರ ಗ್ರಂಥವನ್ನಾಗಿ ಬಳಸ್ತಾನೆ. ಹೀಗಾಗಿ ಚಂಪು ಸಾಹಿತ್ಯ ರೂಪದಲ್ಲಿ ಅಥವಾ ಚಂಪು ಕಾವ್ಯಗಳಲ್ಲಿ ಏನು ಅಂತಂದರೆ ನಾವು ಮಹಾಕಾವ್ಯಗಳನ್ನು ಏನು ಅಂದರೆ ಕಥಾವಸ್ತುವನ್ನಾಗಿ ಬಳಸ್ತೀವಿ ಅಂತ. ಆ ರೀತಿ ನಾವು ಕಥಾವಸ್ತುವನ್ನಾಗಿ ಮಹಾಕಾವ್ಯಗಳನ್ನು ಬಳಸ್ತೀವಿ ಅಂತ. ತದನಂತರ ಕವಿಗಳು ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಸಾರೋದಕ್ಕೋಸ್ಕರ ಚಂಪು ಕಾವ್ಯಗಳನ್ನು ಬಳಸ್ತಾ ಇದ್ರು ಅಥವಾ ಚಂಪುವಿನಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾಯಿದ್ರು ಅಂತ. ಇಲ್ಲಿ ನಾವು ಮತ್ತೆ ಏನು ಅಂದರೆ ಪಂಪ, ರನ್ನ, ಪೊನ್ನರ ಉದಾಹರಣೆಗಳನ್ನು ತೆಗೆದುಕೊಳ್ಬೋದು ಅಂತ. ಯಾಕೆ ಅಂದರೆ ಪಂಪ ಜೈನ ಧರ್ಮೀಯ, ಹೌದಾ, ಆತ ಜೈನ ಧರ್ಮದ ಶ್ರೇಷ್ಠತೆಯನ್ನು ಸಾರೋದಕ್ಕೋಸ್ಕರ ಜೈನ ಧರ್ಮದ ಸಾರವನ್ನು ತಿಳಿಸೋದಕ್ಕೋಸ್ಕರ ಏನು ಅಂದರೆ ಆದಿಪುರಾಣವನ್ನು ಏನು ಮಾಡ್ತಾನೆ ಅಂದರೆ ಚಂಪುವಿನಲ್ಲಿ ಬರೆಯುವಂಥದ್ದನ್ನು ನೋಡ್ತೀವಿ. ಅದೇ ಥರನಾಗಿ ರನ್ನ ಆತನೂ ಜೈನ ಧರ್ಮೀಯ, ಆತನೂ ಸಹ ಏನು ಅಂತಂದರೆ ತನ್ನ ಧರ್ಮದ ಶ್ರೇಷ್ಠತೆಯನ್ನು ಸಾರೋದಕ್ಕೋಸ್ಕರ ಅಜಿತನಾಥ ಪುರಾಣವನ್ನು ಏನು ಮಾಡ್ತಾನಂದ್ರೆ ಬರಿತಾನೆ. ಹಾಗೆ ಪೊನ್ನನೂ ಜೈನ ಧರ್ಮೀಯ, ಪೊನ್ನನೂ ಸಹ ಏನು ಅಂತಂದ್ರೆ ತನ್ನ ಧರ್ಮಕ್ಕೋಸ್ಕರ ಶಾಂತಿ ಪುರಾಣ ಅನ್ನುವಂಥ ಕಾವ್ಯವನ್ನು ರಚನೆ ಮಾಡ್ತಾನೆ. ಈ ರನ್ನ ಮತ್ತು ಪೊನ್ನ ಏನಿದಾರಲ್ಲ, ಅಜಿತನಾಥ ಪುರಾಣ ಆಗಿರ್ಬೋದು, ಶಾಂತಿನಾಥ ಪುರಾಣ ಆಗಿರ್ಬೋದು, ಇವುಗಳನ್ನು 1000 ಪ್ರತಿಗಳನ್ನಾಗಿ ಬರೆಸಿ ಏನು ಮಾಡ್ತಾರಂದ್ರೆ ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಸಾರೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂದರೆ ಚಂಪು ಕಾವ್ಯಗಳನ್ನು ಕವಿಗಳ ರಚನೆ ಮಾಡ್ತಾಯಿದ್ರು ಅನ್ನುವಂಥದ್ದು ಇದು ಚಂಪು ಕಾವ್ಯದ ಮತ್ತೊಂದು ಲಕ್ಷಣ ಅಂತ ಹೇಳ್ಬೋದು. ಅದಾದ ನಂತರ ಬರುವಂಥದ್ದು ಇಷ್ಟದೈವ ಪ್ರಾರ್ಥನೆ ಮತ್ತು ಕವಿಗಳ ವರ್ಣನೆ. ಪ್ರತಿಯೊಬ್ಬ ಚಂಪು ಕವಿ ಏನು ಮಾಡ್ತಾ ಇದ್ದ ಅಂತಂದರೆ ತನ್ನ ಕಾವ್ಯ ಪ್ರಾರಂಭದಲ್ಲಿ ಏನು ಮಾಡ್ತಾ ಅಂದ್ರೆ ಇಷ್ಟದೈವದ ಪ್ರಾರ್ಥನೆಯನ್ನು ಮಾಡುವಂಥದ್ದು. ತನ್ನ ಕುಲದೈವ ಇರಲಿ ಅಥವಾ ತನಗೆ ಇಷ್ಟವಾದಂಥ ದೇವರಿರಲಿ. ಈಗ ಉದಾಹರಣೆ ಹರಿಹರನ ತಗೋತೀವಿ ನಾವು. ಹರಿಹರ ಹಂಪೆ ವಿರೂಪಾಕ್ಷನ ಭಕ್ತ. ಹೀಗಾಗಿ ತನ್ನ ಕಾವ್ಯದ ಪ್ರಾರಂಭದಲ್ಲಿ ಏನು ಅಂದರೆ ಹಂಪೆ ವಿರೂಪಾಕ್ಷ ಅಂತ ಆತ ಇಲ್ಲಿ ಕಾವ್ಯವನ್ನು ಪ್ರಾರಂಭ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಕುಮಾರವ್ಯಾಸರು ಅವರೇನು ಅಂದರೆ ಕೃಷ್ಣನನ್ನು ಏನು ಅಂದರೆ ತನ್ನ ದೈವ ಭಕ್ತ ಅಥವಾ ಗದುಗಿನ ವೀರನಾರಾಯಣನ ಭಕ್ತ ಆತ. ಹೀಗಾಗಿ ಅಲ್ಲಿ ಹೇಳುವೆ ಕೃಷ್ಣನ ಕಥೆಯನ್ನು ಅಥವಾ ಕೃಷ್ಣನನ್ನು ವರ್ಣಿಸಿ ಏನು ಮಾಡ್ತಾರೆ ತಮ್ಮ ಇಷ್ಟ ದೈವವನ್ನು
ನೆನೆಸುವುದರ ಮೂಲಕ ಕಾವ್ಯವನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆ ಕಾವ್ಯ ಪ್ರಾರಂಭ ಮಾಡೋದು ಮಂಗಳಗೀತೆ ಅಂತ. ಮಂಗಳಗೀತೆಯೊಂದಿಗೆ ಕಾವ್ಯವನ್ನು ಆತ ಏನು ಮಾಡ್ತಾನ ಅಂದರೆ ಪ್ರಾರಂಭ ಮಾಡ್ತಾನ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಹಿಂದಿನ ಕವಿಗಳನ್ನು ಏನು ಮಾಡ್ತಾನಂದರೆ ವರ್ಣನೆಯನ್ನು ಮಾಡ್ತಾನೆ. ಕವಿ ಆದಂಥವನು ಆತ ಯಾರೇ ಕವಿ ಇರಲಿ, ಹಿಂದಿನ ಚಂಪು ಸಾಹಿತ್ಯ ಸಂದರ್ಭದಲ್ಲಿದ್ದಂಥ ಕವಿ ಹಿಂದಿನ ಕವಿಗಳ ವರ್ಣನೆಯನ್ನು ಮಾಡ್ತಾನೆ. ಹಾಗೆ ಕೂಕವಿಗಳ ಆ ಸಂದರ್ಭದಲ್ಲಿ ಇದ್ದಂಥ ಕವಿಗಳನ್ನ ವರ್ಣನೆ ಮಾಡೋದು, ಹಾಗೆ ಕೂಕವಿಗಳ ಒಂದು ಅಲ್ಲಿ ವಿಷಯವನ್ನು ತಿಳಿಸು. ಕೆಟ್ಟ ಕವಿ ಇದ್ದ ಅಂದರೆ ಅವನ ಪ್ರಸ್ತಾಪವನ್ನು ಸಹ ತನ್ನ ಕೃತಿಯಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಕವಿ ಆದಂಥವನು ಮಾಡ್ತಾ ಇದ್ದ ಅಂತ. ಹೀಗಾಗಿ ಇಷ್ಟ ದೈವವನ್ನು ತನ್ನ ಸಾಹಿತ್ಯದ ಪ್ರಾರಂಭದಲ್ಲಿ, ತನ್ನ ಕಾವ್ಯದ ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಕವಿ ಇಲ್ಲಿ ನೆನೆಸ್ತಾ ಇದ್ದ ಅಂತ. ತದನಂತರ ಬರುವಂಥ ಮತ್ತೊಂದು ಲಕ್ಷಣ, ಚಂಪುವಿನ ಲಕ್ಷಣ ಏನು ಅಂದರೆ ಕವಿಯಾದಂಥವನು ತನ್ನ ಕಾವ್ಯದ ವೈಶಿಷ್ಟ್ಯತೆಯನ್ನು ಏನು ಮಾಡ್ತಾ ಇದ್ದ ಅಂದರೆ ಇಲ್ಲಿ ಹೇಳ್ತಾ ಇದ್ದ ಅಂತ. ತನ್ನ ಕಾವ್ಯ ಯಾಕೆ ಭಿನ್ನವಾಗಿದೆ, ಯಾಕೆ ಇತರ ಕವಿಗಳಿಗಿಂತ ತನ್ನ ಕಾವ್ಯ ಶ್ರೇಷ್ಠ ಅನ್ನುವಂಥದ್ದನ್ನು ಚಂಪು ಕಾವ್ಯದಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಕವಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದ. ಅದಾದ ನಂತರ ಬರುವಂಥದ್ದು ಕಾವ್ಯದ ಫಲಶ್ರುತಿ. ಮನುಷ್ಯ ಆದಂಥವನು ಯಾವುದೇ ಕೆಲಸ ಮಾಡ್ತಾ ಇರಲಿ, ಹೌದಾ, ಅದಕ್ಕೊಂದು ಪ್ರಯೋಜನ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಕವಿ ಕೊನೆಯಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ತನ್ನ ಕಾವ್ಯದ ಪ್ರಯೋಜನವನ್ನು ಹೇಳ್ತಾ ಇದ್ದ. ನಾವು ಭಾರತೀಯ ಕಾವ್ಯಮೀಮಾಂಸೆಯನ್ನು ನೋಡ್ತಾ ಇರಬೇಕಾದ್ರೆ ಕಾವ್ಯದ ಪ್ರಯೋಜನಗಳು ಅಂತ ಬರ್ತವೆ. ಕಾವ್ಯದ ಪ್ರಯೋಜನಗಳು ಅಂತ ಬಂದಾಗ ಕೀರ್ತಿಗಾಗಿ, ಧನಾರ್ಜನೆಗಾಗಿ, ತತ್ಕಾಲದ ಆನಂದಕ್ಕಾಗಿ, ಅಮಂಗಳ ನಿವಾರಣೆಗಾಗಿ ಅಂತ ಹೇಳಿ ಒಂದು 6 ಪ್ರಯೋಜನಗಳನ್ನು ಮಮ್ಮಟ ಅನ್ನುವಂಥ ಅಲಂಕಾರಿಕ ಹೇಳ್ತಾನೆ. ಹಾಗೆ ಹೇಳ್ತಿರ್ಬೇಕಾದ್ರೆ ಕಾವ್ಯದ ಫಲಶ್ರುತಿ ಅಂತಂದಾಗ ಇಲ್ಲಿ ಬರೆದಂಥ ಕಾವ್ಯ ಕೇವಲ ಕವಿಗೆ ಮಾತ್ರ ಫಲವನ್ನು ಕೊಡ್ತದೆ ಅನ್ನುವಂಥದ್ದು ಅರ್ಥ ಅಲ್ಲ. ಅದ್ರ ಜೊತೆಗೆ ಓದುವಂಥ ಸಹೃದಯನಿಗೂ ಸಹ ಏನು ಅಂತಂದರೆ ಕಾವ್ಯದ ಫಲಶ್ರುತಿ ಸಿಗ್ತದೆ, ಕಾವ್ಯದ ಪ್ರಯೋಜನ ಸಿಗ್ತದೆ. ಇಲ್ಲಿ ನಮ್ಗೆ ಉದಾಹರಣೆ ಹೇಳಬೇಕಂದ್ರೆ ನಾವು ದೇವರ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠನೆ ಮಾಡ್ತೀವಿ. ಯಾಕೆ? ನಮಗೆ ಪುಣ್ಯ ಫಲ ಸಿಗಲಿ ಅಂತ. ಅದೇ ಥರನಾಗಿ ಕಾವ್ಯವನ್ನು ಓದುವುದರಿಂದ ಅಥವಾ ಕಾವ್ಯವನ್ನು ಬರೆಯೋದ್ರಿಂದ ಏನು ಅಂದರೆ ಫಲ ಸಿಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂತಂದರೆ ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು ಮತ್ತು ಓದ್ತಾಯಿದ್ರು. ಅದಕ್ಕೆ ಕಾವ್ಯವನ್ನು ಓದುವುದರಿಂದ ಅಥವಾ ಕಾವ್ಯವನ್ನು ರಚನೆ ಮಾಡುವುದರಿಂದ ಏನು ಅಂದರೆ ಅಮಂಗಳ ನಿವಾರಣೆ ಆಗ್ತದೆ. ಅಮಂಗಳ ಅಂದರೆ ಕೆಟ್ಟಾಗುವಂಥದ್ದನ್ನು ತಡಿಬಹುದು ಅಥವಾ ಅದನ್ನು ಮುಂದೆ ಓಡಿಸ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಸಾಹಿತ್ಯ ಸೃಷ್ಟಿ ಆಗ್ತಾಯಿತ್ತು ಮತ್ತು ಅದನ್ನು ಓದ್ತಾ ಇದ್ರು ಸಹ ಅನ್ನುವಂಥದ್ದು. ಇನ್ನೇ ಕಾವ್ಯದ ಫಲಶ್ರುತಿ ಏನಂದ್ರೆ ಕೀರ್ತಿನೂ ಗಳಿಸ್ತಾನೆ. ಕವಿಯಾದಂಥವನು ಕೀರ್ತಿಯನ್ನು ಗಳಿಸ್ತಾನೆ, ಹಾಗೆ ಧನಪ್ರಾಪ್ತಿನೂ ಸಹ ಆಗುತ್ತದೆ. ಹೀಗೆ ಇಡೀ ಕಾವ್ಯದ ಫಲಶ್ರುತಿ ಅಥವಾ ಪ್ರಯೋಜನವನ್ನು ಏನು ಅಂದರೆ ಚಂಪು ಕಾವ್ಯಗಳು ಸಹ ಹೊಂದಿದ್ವು ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಬೋದು. ಇನ್ನು ಕೊನೆಯದಾಗಿ ಏನು ಅಂತಂದರೆ ಹೆಚ್ಚು ಕಡಿಮೆ ಎಲ್ಲ ಚಂಪು ಕಾವ್ಯಗಳಲ್ಲಿ ಏನು ಅಂತಂದರೆ ಬಹುಪಾಲು ಹಳೆಗನ್ನಡವನ್ನು ಬಳಸಲಾಗಿತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಹಳೆಗನ್ನಡ ಅವಸ್ಥೆ ಜಾರಿಯಲ್ಲಿದ್ದರಿಂದ ಏನು ಅಂತಂದರೆ ಹಳೆಗನ್ನಡವನ್ನು ಚಂಪು ಕಾವ್ಯಗಳಲ್ಲಿ ಕಾಣ್ತೀವಿ. ಜೊತೆಗೆ ಏನು ಅಂದರೆ ಹೆಚ್ಚು ಸಂಸ್ಕೃತ ಪದಗಳ ಬಳಕೆಯನ್ನು ಸಹ ನಾವೇನು ಮಾಡ್ತೀವಿ ಅಂದರೆ ಕಾಣ್ತೀವಿ ಅಂತ. ಯಾಕಂದ್ರೆ ಕನ್ನಡ, ತೆಲುಗು ಮೊದಲಾದಂಥ ದಕ್ಷಿಣ ದ್ರಾವಿಡ ಭಾಷೆಗಳ ಮೇಲೆ ಏನು ಅಂದರೆ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿತ್ತು. ಅದಕ್ಕೆ ನಮ್ಮ ಕನ್ನಡನೂ ಸಹ ಏನು ಅಂದರೆ ಹೊರತಲ್ಲ ಅನ್ನುವಂಥದ್ದು. ಹೀಗಾಗಿ ಕನ್ನಡ ಕಾವ್ಯಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಂಸ್ಕೃತ ಪದಗಳ ಬಳಕೆಯನ್ನು ಕಾಣ್ತೀವಿ. ಈಗ ನಿಮಗೆ ಹೇಳಬೇಕು ಅಂದ್ರೆ ನದಿ ಅನ್ನುವಂಥದ್ದು ಕನ್ನಡ ಪದ ಅಲ್ಲ, ಅದು ಸಂಸ್ಕೃತದ ಪದ. ತತ್ಸಮ ತದ್ಭವ ನೋಡ್ಬೇಕು, ನದಿ ದೀರ್ಘ ಬರುವುದನ್ನು ತೆಗೆದು ನಾವು ನದಿ ಅಂತ ಹೇಳಿ ಬಳಸ್ತೀವಿ. ಸಂಸ್ಕೃತದಲ್ಲಿ ನದಿ ಅಂದಾಗ ದಿ ಬಾಜುಕ್ ದೀರ್ಘ ಬರ್ತದೆ, ಆದರೆ ಕನ್ನಡದಲ್ಲಿ ಬಂದಾಗ ತತ್ಸಮ ತದ್ಭವ ಬಂದಾಗ ನದಿ ಅನ್ನೋದು ದೀರ್ಘ ಬರುವುದಿಲ್ಲ. ಹೀಗಾಗಿ ನದಿ, ಮರ ಇಂಥ ಅನೇಕ ಶಬ್ದಗಳೇನು ಅಂದರೆ ಸಂಸ್ಕೃತ ಪದಗಳೇ. ಅವುಗಳನ್ನು ನಾವು ಸ್ವೀಕರಣ ಪದಗಳನ್ನಾಗಿ ಸ್ವೀಕಾರ ಮಾಡಿದ್ದೀವಿ. ಆದ್ದರಿಂದ ಚಂಪು ಸಾಹಿತ್ಯ ಸಂದರ್ಭದಲ್ಲಿ ಏನು ಅಂತಂದ್ರೆ ಬಹುಪಾಲು ಏನು ಮಾಡ್ತಾ ಇದ್ರು ಅಂದ್ರೆ ಹಳೆಗನ್ನಡವನ್ನು ಏನು ಮಾಡ್ತಾ ಇದ್ರು ಅಂದ್ರೆ ಬಳಸ್ತಾ ಇದ್ರು ಅಂತ. ಅದರ ಜೊತೆಗೆ ಆ ಕಾವ್ಯದಲ್ಲಿ ಅನೇಕ ಸಂಸ್ಕೃತ ಪದಗಳ ಬಳಕೆನೂ ಸಹ ಏನಾಗ್ತಾ ಇತ್ತು ಅಂದ್ರೆ ಆಗ್ತಾ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬಹುದು ಅಂತ. ಹೀಗೆ ಒಟ್ಟಾರೆ ಏನು ಅಂತಂದ್ರೆ ಚಂಪು ಕಾವ್ಯಗಳು ಅಥವಾ ಚಂಪು ಸಾಹಿತ್ಯ ರೂಪ ತನ್ನದೇ ಆದಂಥ ಕೆಲವೊಂದಿಷ್ಟು ವಿಶೇಷ ಲಕ್ಷಣಗಳನ್ನು ಹೊಂದಿತ್ತು ಅನ್ನುವಂಥದ್ದನ್ನು ನಾವು ಈ ತರಗತಿಯಲ್ಲಿ ಏನು ಮಾಡ್ತೀವಿ ಅಂದರೆ ತಿಳ್ಕೊಳ್ಳುವಂಥದ್ದು ಸ್ನೇಹಿತರೆ.
ಮುಂದಿನ ತರಗತಿಯಲ್ಲಿ ಚಂಪೂ ಸಾಹಿತ್ಯಕ್ಕೆ ಕನ್ನಡ ಕವಿಗಳು ನೀಡಿದಂಥ ಕೊಡುಗೆಗಳನ್ನು ನಾವೇನು ಅಂದರೆ ಅಭ್ಯಾಸ ಮಾಡೋಣ. ದಯವಿಟ್ಟು ತಪ್ಪದೇ ಏನು ಅಂದರೆ ಈ ವಿಡಿಯೋವನ್ನು ಏನು ಅಂದರೆ ನೀವು ನೋಡಿರಿ. ಇದಕ್ಕೆ ಸಂಬಂಧಿಸಿದಂಥ ನಾನು ನೋಟ್ಸ್ಗಳನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಆ ನೋಟ್ಸನ್ನು ಸಹ ನೀವು ಏನು ಅಂದರೆ ಬರ್ಕೋರಿ ಅಂತ ಹೇಳ್ತೀನಿ. ಧನ್ಯವಾದಗಳು.